ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾವು ಈಗ ಕೇಡು ತಂದಳು ಮಂಥರೆ ಅನ್ನುವ ಕಥೆಯ ಮುಂದಿನ ಭಾಗವನ್ನು ನೋಡೋಣ ಮಕ್ಕಳೇ. ದಶರಥ ಮಹಾರಾಜ ಕೈಕೇಯಿಗೆ 2 ಕೋರಿಕೆಗಳನ್ನು ಕೇಳಿಕೋ ಅಂತ ಹೇಳಿರ್ತಾನೆ. ಆ ಕಥೆಯನ್ನ ನೋಡ್ತಾ ಇದ್ದೀವಿ ಈಗ. ಒಂದ್ಸಲ ದೇವರಾಜ ಇಂದ್ರ ರಾಕ್ಷಸರ ವಿರುದ್ಧ ಯುದ್ಧ ಮಾಡಬೇಕಾದ ಸಂದರ್ಭ ಬರುತ್ತೆ. ಆಗ ದಶರಥ ಮಹಾರಾಜನನ್ನ ಸಹಾಯಕ್ಕೆ ಅಂತ ಕರೀತಾನೆ ಇಂದ್ರದೇವ. ಕೈಕೇಯಿ ನಾನು ಕೂಡ ನಿಮ್ಮೊಂದಿಗೆ ಬರ್ತೇನೆ ಅಂತ ಹೇಳ್ತಾಳೆ. ದಶರಥ ಮಹಾರಾಜ ಎಷ್ಟು ಬೇಡ ಅಂದ್ರೂ ಕೇಳೋದಿಲ್ಲ ಕೈಕೇಯಿ. ಕೊನೆಗೆ ಹಠ ಮಾಡಿಕೊಂಡು ಹೊರಟೇ ಬಿಡ್ತಾಳೆ ಅವನ ಜೊತೆ. ಕೊನೆಗೆ ಅವನು ಬರೋದಕ್ಕೆ ಒಪ್ಪಿಕೊಳ್ತಾನೆ. ಅವಳು ಅವನ ರಥಕ್ಕೆ ಸಾರಥಿಯಾಗಿ ಬಂದು ಕುಳಿತುಕೊಳ್ತಾಳೆ ರಥದಲ್ಲಿ. ಅಂದ್ರೆ ದಶರಥ ಮಹಾರಾಜನ ರಥವನ್ನ ಓಡಿಸುವವಳು ಅಂತ ಅರ್ಥ. ಸರಿ, ಇಬ್ಬರು ರಥದಲ್ಲಿ ಹೋಗ್ತಾರೆ. ಆದ್ರೆ ಅಲ್ಲಿ ಈಗಾಗ್ಲೇ ರಾಕ್ಷಸರಿಗೂ ಮತ್ತು ದೇವರುಗಳಿಗೂ ಯುದ್ಧ ಶುರು ಆಗಿ ಬಿಟ್ಟಿರುತ್ತೆ. ರಥದಲ್ಲಿ ಕುಳಿತು ದಶರಥ ಕೂಡ ಹೋರಾಡೋಕೆ ಶುರು ಮಾಡ್ತಾನೆ. ಆಗ ಏನಾಗುತ್ತೆ ಅಂದ್ರೆ, ನೀವು ರಥದ ಚಕ್ರವನ್ನ ಗಮನಿಸಿದ್ದೀರಾ ಮಕ್ಕಳೇ? ಅದನ್ನ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ರಥದ ಚಕ್ರದ ಹೊರಭಾಗದಲ್ಲಿ ಒಂದು ಕಬ್ಬಿಣದ ರಂಧ್ರ ಇರುತ್ತೆ. ಆ ರಂಧ್ರಕ್ಕೆ ಒಂದು ಕಬ್ಬಿಣದ ಗೂಟವನ್ನ ಸಿಕ್ಕಿಸಿರ್ತಾರೆ. ಆ ಗೂಟವೇನಾದ್ರೂ ಬಿದ್ದು ಬಿಟ್ರೆ ಆ ರಥದ ಗಾಲಿಗಳು ಸಡಿಲವಾಗಿ ರಥವೇ ಕೆಳಗೆ ಬಿದ್ದು ಹೋಗುತ್ತೆ. ಗಾಲಿ ಅಂದ್ರೆ ವೀಲ್ ಅಂತ ಅರ್ಥ ಮಕ್ಕಳೇ. ಹಾಗೆಯೇ ದಶರಥ ಯುದ್ಧ ಮಾಡ್ತಿರೋವಾಗ ಆ ಗೂಟ ಕೊಂಡು ಬಿದ್ದು ಹೋಗಿ ರಥವೇ ಇನ್ನೇನು ಕೆಳಗೆ ಬಿದ್ದು ಬಿಡುತ್ತೆ ಅನ್ನೋವಾಗ ಆ ಕಬ್ಬಿಣದ ಗೂಟ ಇರಬೇಕಿದ್ದ ಜಾಗದಲ್ಲಿ ತನ್ನ ಕೈಯ ಬೆರಳನ್ನು ಇಟ್ಟು ಆ ರಥವನ್ನ ರಕ್ಷಣೆ ಮಾಡ್ತಾಳೆ. ರಥ ಸರಿಯಾಗಿ ನಿಲ್ಲುವಂತೆ ಮಾಡ್ತಾಳೆ ಕೈಕೇಯಿ. ಹಾಗೆ ಮಾಡೋಕೆ ಅವಳಿಗೆ ಎಷ್ಟು ಧೈರ್ಯ ಇರಬೇಕು ಅಲ್ವಾ? ಅವಳಿಗೆ ಕೈ ಎಷ್ಟು ನೋವಾಗಿದ್ದಿರಬಹುದು, ಆದ್ರೂ ಧೈರ್ಯ ತೋರಿಸಿ ಅವನನ್ನ ಕಾಪಾಡಿರ್ತಾಳೆ. ದಶರಥ ಕೆಳಗೆ ಬಿದ್ದಿದ್ರೆ ರಾಕ್ಷಸರು ಅವನನ್ನ ಕೊಂದೇ ಹಾಕ್ತಾ ಇದ್ರು. ಈ ತರಹ ಕೈಕೇಯಿ ಅವನನ್ನ ಕಾಪಾಡಿರ್ತಾಳೆ. ಹೀಗಾಗಿ ದಶರಥ ಮಹಾರಾಜ ತುಂಬಾ ಸಂತೋಷ ಪಡ್ತಾನೆ. ಇನ್ನೊಂದು ಸಲ ಇದೇ ಯುದ್ಧದಲ್ಲಿ ಕೈಕೇಯಿ ಇವನನ್ನ ಕಾಪಾಡ್ತಾಳೆ. ಅದು ಹೇಗೆ ಅಂದ್ರೆ, ಆ ಯುದ್ಧದಲ್ಲಿ ದಶರಥ ಮಹಾರಾಜನಿಗೆ ಎಲ್ಲಿ ಸತ್ತು ಹೋಗ್ತಾನೋ ಅನ್ನೋ ಹಾಗೆ ತುಂಬಾನೇ ಗಾಯಗಳಾಗಿರುತ್ತೆ. ಆಗ ಅವಳು ಏನ್ ಮಾಡ್ತಾಳೆ, ರಥವನ್ನ ಬೇಗ ಒಂದು ಸುರಕ್ಷಿತ ಜಾಗಕ್ಕೆ ಕರೆದುಕೊಂಡು ಹೋಗಿ ಅವನನ್ನ ಉಪಚಾರ ಮಾಡಿ ಬದುಕಿಸಿರ್ತಾಳೆ. ಹೀಗೆ 2 ಸಲ ಅವನನ್ನ ಪ್ರಾಣಾಪಾಯದಿಂದ ಕಾಪಾಡಿರ್ತಾಳೆ ಕೈಕೇಯಿ. ದಶರಥ ಮಹಾರಾಜನಿಗೆ ಈಗ ತುಂಬಾ ಸಂತೋಷವಾಗಿದೆ. ಕೈಕೇಯಿ ತನ್ನನ್ನ ಪ್ರಾಣಾಪಾಯದಿಂದ 2 ಸಲ ಕಾಪಾಡಿಬಿಟ್ಟಳು ಅಂತ ತಿಳಿದು ಅವನಿಗೆ ತುಂಬಾ ಸಂತೋಷವಾಗತ್ತೆ. ಇಂದ್ರದೇವ ಕೂಡ ರಾಕ್ಷಸರ ವಿರುದ್ಧ ಜಯವನ್ನ ಸಾಧಿಸಿದ್ದ. ಅತಿ ಸಂತೋಷದಿಂದ ದಶರಥ ಮಹಾರಾಜ ಕೈಕೇಯಿಗೆ ಹೇಳ್ತಾನೆ, ನೀನು ಇವತ್ತು ನನಗೆ 2 ಸಲ ಜೀವದಾನ ಮಾಡಿದ್ದೀಯಾ, ಅದಕ್ಕೆ ನಿನಗೆ ನಾನು 2 ಕೋರಿಕೆಗಳನ್ನು ಈಡೇರಿಸಿ ಕೊಡ್ತೀನಿ. ಅಂದರೆ ನಿನಗೆ ಯಾವುದಾದರೂ 2 ಆಸೆಗಳಿದ್ರೆ ಹೇಳು, ಅದನ್ನ ನಾನು ಪೂರೈಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವಳಿಗೆ ತಕ್ಷಣ ಏನು ಕೇಳಬೇಕು ಅಂತ ತೋಚೋದಿಲ್ಲ. ಹಾಗಾಗಿ ಸಮಯ ಬಂದಾಗ ಕೇಳ್ತೀನಿ ಅಂತ ಹೇಳ್ತಾಳೆ. ಆಯಿತು, ಯಾವಾಗ ಬೇಕಾದರೂ ಕೇಳಿಕೋ, ನಾನು ಖಂಡಿತ ಪೂರೈಸ್ತೇನೆ ಅಂತ ಹೇಳ್ತಾನೆ ಮಹಾರಾಜ. ಈ ಕಥೆಯನ್ನೇ ಈಗ ಮಂಥರೆ ಜ್ಞಾಪಿಸುತ್ತಾ ಇದ್ದಾಳೆ ಕೈಕೇಯಿಗೆ. ಕುಟಿಲ ಬುದ್ಧಿಯ ಜೊತೆಗೆ ಜ್ಞಾಪಕ ಶಕ್ತಿನೂ ಚೆನ್ನಾಗಿಯೇ ಇದೆ ಮಂಥರೆಗೆ. ನಿನಗೆ ಯಾವುದಾದ್ರೂ 2 ಆಸೆ ಇದ್ರೆ ಹೇಳು, ಪೂರೈಸ್ತೇನೆ ಅಂತ ಮಹಾರಾಜ ಹೇಳಿದ್ರಲ್ಲ, ಅದನ್ನ ಈಗ ನೀನು ಉಪಯೋಗ ಮಾಡ್ಕೋ. ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು,
ರಾಮ ಕಾಡಿಗೆ ಹೋಗಬೇಕು ಅಂತ ಕೇಳ್ಕೋ ಅಂತ ಹೇಳಿ ಮಾಟಗಾತಿಯ ತರಹ ಜೋರಾಗಿ ಗಹಗಹಿಸಿ ನಗ್ತಾಳೆ ಮಂಥರೆ. ಮಾಟಗಾತಿ ಅಂದರೆ ಮಾಯಾ ಮಂತ್ರ ವಿದ್ಯೆ ಎಲ್ಲ ತಿಳಿದಿರುವವಳು ಅಂತ ಅರ್ಥ. ಮಂಥರೆ ಮಾಟಗಾತಿ ಏನೂ ಅಲ್ಲ, ಆದರೆ ಮಾಟಗಾತಿಯ ಥರ ಜೋರಾಗಿ ಗಹಗಹಿಸಿ ನಗ್ತಾ ಇದ್ದಾಳೆ. ಸರಿ, ಮತ್ತೆ ಹೇಳ್ತಾಳೆ ಮಂಥರೆ, ಈ ಅವಕಾಶವನ್ನು ಕಳೆದುಕೊಳ್ಳಬೇಡ. ಈ ಅವಕಾಶ ಕಳೆದುಕೊಂಡ್ರೆ ನೀನು ಬದುಕಿರೋವರೆಗೂ ಕೊರಗಬೇಕಾಗುತ್ತೆ ಅಂತಾಳೆ. ಶೋಕ ಸೂಚಕವಾದ ಕಪ್ಪು ಉಡುಪನ್ನು ಧರಿಸಿ ಆಕ್ಷೇಪಣಾ ಕೋಣೆಯಲ್ಲಿ ಕುಳಿತುಕೋ ಅಂತ ಕೂಡ ಹೇಳಿಕೊಡ್ತಾಳೆ ಮಂಥರೆ. ಶೋಕ ಸೂಚನೆಯ ಉಡುಪು ಅಂದರೆ ಕಪ್ಪು ಬಟ್ಟೆ ಅಂತ ಮಕ್ಕಳೇ. ಈಗಲೂ ಎಷ್ಟೋ ಮನೆಗಳಲ್ಲಿ ವಿಶೇಷ ದಿನಗಳಲ್ಲಿ ಕಪ್ಪು ಬಟ್ಟೆಗಳನ್ನು ಹಾಕಬಾರದು ಅಂತ ಹೇಳ್ತಾರೆ. ಕಪ್ಪು ಬಟ್ಟೆ ಒಳ್ಳೆಯದಲ್ಲ ಅನ್ನುವುದು ಕೆಲವರ ಅಭಿಪ್ರಾಯ. ನಮಗೆ ಅದು ಬೇಕಾಗಿಲ್ಲ, ಇದು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳೋಕೆ ಆಕ್ಷೇಪಣೆ ಅಂತ ಹೇಳ್ತಾರೆ. ರಾಣಿಯ ಮನಸ್ಸಿಗೆ ವಿಷವನ್ನು ತುಂಬಿ ಮಂಥರೆ ವಿಷಸರ್ಪದ ಹಾಗೆ ಹೊರಗೆ ನಡೀತಾಳೆ. ಸರಿ, ಸಾಯಂಕಾಲ ಆಯಿತು. ದಶರಥ ಮಹಾರಾಜ ಕೈಕೇಯಿಯ ಅರಮನೆಗೆ ಬಂದಾಗ ಅವಳು ಆಕ್ಷೇಪಣಾ ಕೋಣೆಯಲ್ಲಿ ಇರುವ ವಿಷಯ ಅವನಿಗೆ ತಿಳಿಯತ್ತೆ. ಅವನು ತುಂಬ ಬೇಜಾರಾಗ್ತಾನೆ. ಇಂತಹ ಸಂತೋಷದ ವಿಷಯ ನಡೆಯುತ್ತಾ ಇರುವಾಗ ಇವಳಿಗೆ ಯಾವ ವಿಷಯದಲ್ಲಿ ಆಕ್ಷೇಪಣೆ ಇದೆ ಅನ್ನುವುದು ಅವನ ಚಿಂತೆ. ಇವಳು ಯಾವುದರ ವಿರುದ್ಧವಾಗಿ ಮಾತಾಡ್ತಾಳೆ? ಇವಳಿಗೆ ಯಾವುದರಿಂದ ತೊಂದರೆಯಾಗಿದೆ? ಇದು ಯಾಕೋ ಸರಿ ಇಲ್ಲವಲ್ಲ? ಯಾವುದೋ ಕೆಟ್ಟ ವಿಷಯ ನಡೆಯುವ ಹಾಗೆ ಅನ್ನಿಸ್ತಾ ಇದೆಯಲ್ಲ. ಈಗ ಏನು ಮಾಡೋದು ಅಂತ ಕೂಡ ಯೋಚನೆ ಮಾಡ್ತಾನೆ. ಏನಿರಬಹುದು ಇದಕ್ಕೆ ಕಾರಣ? ತಿಳಿದುಕೊಳ್ಳಲೇಬೇಕಲ್ಲ. ಪಾಪ ದಶರಥ ಆತಂಕದಿಂದ ಆಕ್ಷೇಪಣಾ ಕೊಠಡಿಯತ್ತ ನಡೀತಾನೆ. ನಮಗೆ ಯಾವುದೋ ಒಂದು ವಿಷಯಕ್ಕೆ ಅಡ್ಡಿ ಇದೆ, ಅದು ನಮಗೆ ಬೇಕಾಗಿಲ್ಲ ಅಂತ ತಿಳಿಸೋದಕ್ಕೂ ಒಂದು ಆಕ್ಷೇಪಣಾ ಕೊಠಡಿ ಬೇರೆ ಇರುತ್ತೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ ಮಕ್ಕಳೇ. ಇಲ್ಲಿಗೆ ಈ ಕಥೆಯನ್ನು ಮುಗಿಸುತ್ತಾ ಇವತ್ತಿನ ಕಥೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದ ನೀತಿ ಏನು ಅಂತ ಸ್ವಲ್ಪ ನೋಡೋಣ ಮಕ್ಕಳೇ. ಕೆಟ್ಟವರು ಒಳ್ಳೆಯವರನ್ನ ಯಾವತ್ತೂ ಕೆಟ್ಟ ದಾರಿಗೆ ಎಳೆಯೋಕೆ ನೋಡ್ತಾ ಇರ್ತಾರೆ. ಆದರೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲೇ ಇರಬೇಕು. ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿದುಕೊಂಡು ನಡಿಬೇಕು. ಮಕ್ಕಳು ನಾವಿನ್ನ ಚಿಕ್ಕವರು, ನಮಗೆ ಏನು ಗೊತ್ತಾಗೋದಿಲ್ಲ. ದೊಡ್ಡವರ ಹತ್ರ ಎಲ್ಲಾನು ಹೇಳಿಕೊಂಡು ಅವರನ್ನ ಕೇಳಿಕೊಂಡೇ ಮುಂದೆ ಯಾವುದೇ ಕೆಲಸಕ್ಕೂ ಕೈ ಹಾಕಬೇಕು ಅನ್ನೋದು ನಾವು ತಿಳ್ಕೊಂಡಿರ್ಬೇಕು. ಯಾಕೆ ಅಂದ್ರೆ ಮನೆಯಲ್ಲಿ ಹಿರಿಯರು ನಮಗಿಂತ ದೊಡ್ಡವರೇ ಆಗಿರ್ತಾರೆ ಅಲ್ವಾ ಮಕ್ಕಳೇ. ಅವರಿಗೆ ಇರುವಷ್ಟು ಪ್ರಪಂಚದ ಅನುಭವ ಮಕ್ಕಳಾದ ನಮಗೆ ಇರೋದಿಲ್ಲ ಅನ್ನೋದನ್ನ ಖಂಡಿತ ಎಲ್ಲ ಮಕ್ಕಳು ತಿಳ್ಕೊಳ್ಬೇಕು. ಮಂಥರೆಯ ಮಾತನ್ನ ಕೇಳಿ ಕೈಕೇಯಿ ಹಾಗೆ ನಡೆದುಕೊಂಡಿದ್ದು ಎಷ್ಟು ತಪ್ಪು ಅಲ್ವಾ. ಇದರಿಂದ ಮುಂದಕ್ಕೆ ಎಷ್ಟೆಷ್ಟು ಕಷ್ಟಗಳು ಬರುತ್ತೆ, ಅದೇನು ಅಂತ ಮುಂದಕ್ಕೆ ಕಥೆಯಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ ಮಕ್ಕಳೇ. ಒಬ್ಬರು ಹೇಳಿದರು ಅಂತ ದುಡುಕಿ ಯಾವುದೇ ನಿರ್ಧಾರ ಮಾಡಬಾರದು ಅನ್ನೋದನ್ನ ಇವತ್ತಿನ ಕಥೆಯಲ್ಲಿ ನಾವೆಲ್ಲ ತಿಳ್ಕೋಬೇಕು. ಈ ಕಥೆಯನ್ನ ಯಾರ್ಯಾರು ಕೇಳ್ತಾ ಇದ್ದೀರೋ ಅವರೆಲ್ಲ ಜೈ ಶ್ರೀರಾಮ್ ಅಂತ ಕೂಡ ಕಮೆಂಟ್ ಮಾಡಿ. ಸರಿ, ಈಗ ರಸಪ್ರಶ್ನೆಯನ್ನು ನೋಡೋಣ ತಾನೆ. ಪ್ರಶ್ನೆ 1, ಕೈಕೇಯಿ ಎಲ್ಲಿ ವಿಶ್ರಾಂತಿ ಪಡಿತಾ ಇರ್ತಾಳೆ? ಪ್ರಶ್ನೆ 2, ಕೈಕೇಯಿಗೆ ಮಂಥರೆ ಏನೆಲ್ಲ ಹೇಳಿ ವಿಷ ತುಂಬುವ ಪ್ರಯತ್ನ ಮಾಡ್ತಾಳೆ? ಪ್ರಶ್ನೆ 3, ಯಾವ ಬಟ್ಟೆ ಹಾಕಿಕೊಂಡು ಯಾವ ಕೊಠಡಿಯಲ್ಲಿ ಇರು ಅಂತ ಮಂಥರೆ ಕೈಕೇಯಿಗೆ ಹೇಳ್ತಾಳೆ? ಪ್ರಶ್ನೆ 4, ಮಹಾರಾಜ ಕೈಕೇಯಿಯನ್ನ ನೋಡೋಕೆ ಬಂದಾಗ ಅವನಿಗೆ ಯಾವ ವಿಷಯ ತಿಳಿಯುತ್ತದೆ? ಪ್ರಶ್ನೆ 5, ವಿಷಯ ತಿಳಿದ ಮೇಲೆ ಅವನು ಏನು ಯೋಚನೆ ಮಾಡ್ತಾನೆ? ಪ್ರಶ್ನೆ 6, ಇವತ್ತಿನ ಕಥೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾದ ನೀತಿ ಪಾಠ ಏನು ಮಕ್ಕಳೇ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ನಿಮಗೆ ತಿಳಿದೇ ಇದೆ. ತಿಳಿದಿಲ್ಲ ಅಂದರೆ ಏನು ಮಾಡಬೇಕು? ಇನ್ನೊಂದ್ಸಲ ವಿಡಿಯೋನ ನೋಡಿ ಕಥೆ ಕೇಳಿಸ್ಕೊಂಡು ಉತ್ತರನ ಹೇಳಿದ್ರೆ ಆಯಿತು. ನಿಮಗೆ ತಿಳಿದ ಈ ಶ್ರೀರಾಮನ ಕಥೆಗಳು ಎಲ್ಲರಿಗೂ ತಿಳಿಬೇಕು ತಾನೆ? ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಬೆಲ್ ಬಟನ್ ಕೂಡ ಒತ್ತಿ, ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಜೈ ಸೀತಾರಾಮ. ಸರ್ವೇ ಜನಾಃ ಸುಖಿನೋ ಭವಂತು.